ಕಿಚ್ಚ 47 ಅಂತ ಅನೌನ್ಸ್ಮೆಂಟ್ ಆದಮೇಲೆ ಯಾರು ಮ್ಯಾಕ್ಸ್ ಅಂದ್ಕೊಂಡ್ರ, ಯಾರು ಮ್ಯಾಕ್ಸ್ ಪ್ರೀಕ್ವೆಲ್ ಅಂದ್ಕೊಂಡ್ರ ಕಮೆಂಟ್ ಮಾಡಿ. ಸೊ ನಾನಂತೂ ಮ್ಯಾಕ್ಸ್ 2 ಪ್ರೀಕ್ವೆಲ್ ಅಂತಲೇ ಅಂದ್ಕೊಂಡೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಫಿಷಿಯಲ್ ಪವನ್ ಪವರ್ ಕೆ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪವನ್. ಎಲ್ಲರಿಗೂ ನಮಸ್ಕಾರ. ಮ್ಯಾಕ್ಸ್ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಯಿತು. ಅದಾದ ನಂತರ 18 ಮಂತ್ಸಲ್ಲಿ 2 ಸಿನಿಮಾ ಕೊಡ್ತೀನಿ ಅಂತ ಸರ್ ಕೂಡ ಹೇಳಿದರು. ಅದಾದ ನಂತರ ಬಿಗ್ ಬಾಸ್ನಿಂದ ರಿಟೈರ್ಮೆಂಟ್ ತೊಗೊಂಡು ಹೊರ ಕೂಡ ಬರ್ತಾರೆ. ತಿರ್ಗಾ 4 ಸೀಸನ್ಗೆ ಅಗ್ರಿಮೆಂಟ್ ಮಾಡಿಕೊಂಡು ಸುದೀಪ್ ಅವರು ಬಿಗ್ ಬಾಸ್ಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಅದು ಅಲ್ಲದೆ ಕೂಡ ಸುದೀಪ್ ಸರ್ ಇಲ್ಲದೆ ಬಿಗ್ ಬಾಸ್ ಅಂದ್ರೇ ಊಹಿಸ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಎಷ್ಟೋ ಜನ ಬೇಸರ ಆಗಿದ್ದುಂಟು ಎಲ್ರಿಗೂ ಕೂಡ. ಸೊ ತಿರ್ಗಾ ಅಭಿಮಾನಿಗಳ ಒತ್ತಾಯದ ಮೇರೆಗೆ ಸುದೀಪ್ ಅವರು ಬಿಗ್ ಬಾಸ್ಗೆ ತಿರ್ಗಾ ಬಂದಿದ್ದು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಅಂತಲೇ ಹೇಳ್ತೀನಿ. ನಿಮ್ಗೆ ಎಷ್ಟು ಖುಷಿ ಆಯಿತು ಅಂತ ಕಮೆಂಟ್ ಮಾಡಿ. ಇದೆಲ್ಲದು ಕೂಡ ಬಿಗ್ ಬಾಸ್ಗೆ ಬಂದ ಮೇಲೆ ಅವ್ರಿಗೆ ಮೂವಿಗೆ ತೊಂದರೆ ಆಗಬಾರ್ದು. ಸೊ ನಮಗಂತೂ ವರ್ಷಕ್ಕೊಂದು ಮೂವಿ ಬೇಕಂತಲೇ ನಾವು ಕೇಳ್ಕೊತಾ ಇರ್ತೀವಿ. ಸೊ ಅನೌನ್ಸ್ಮೆಂಟ್ ಬಗ್ಗೆ ಮಾತಾಡೋಣ. ಈ ಅನೌನ್ಸ್ಮೆಂಟ್ ನೋಡಿದಾಗ ನಮಗೆ ಫಸ್ಟ್ಗೆ ಸಮುದ್ರನ ತೋರಿಸ್ತಾರೆ. ಅಲ್ಲಿಂದ ಒಂದು ಶಾರ್ಟಲ್ಲಿ ಸುದೀಪ್ ಸರ್ ಅವರು ಒಬ್ಬನಿಗೆ ಫೈರ್ ಮಾಡ್ತಾರೆ ತಲೆಗೆ, ಅವನು ನೀರಿಗೆ ಬೀಳ್ತಾನೆ. ಸೊ ಅದಾದ ನಂತರ ಸುದೀಪ್ ಅವರ ಸ್ವ್ಯಾಗ್ ಎಂಟ್ರಿ ಒಂದು ನಮಗೆ ತೋರಿಸ್ತಾರೆ. ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಖುಷಿಯಾಗುವಂತಹ ವಿಚಾರ ಏನಪ್ಪ ಅಂತ ಅಂದರೆ, ಇದು ಕೂಡ 3 ಲೇಯರ್ಸ್ ಕತೆ ಆಗಿರುತ್ತಂತೆ. ಅದಲ್ಲದೆ ಎಮೋಷನ್ಸ್, ಆ್ಯಕ್ಷನ್ ಜಾಸ್ತಿನೇ ಇರುತ್ತಂತೆ. ಇದರಲ್ಲೂ ಕೂಡ ಈ ಸಿನಿಮಾದಲ್ಲಿ ಹೀರೋಯಿನ್ ಇರೋದಿಲ್ಲ ಅಂತೆ. ಇದು ಒನ್ ನೈಟ್ ಸ್ಟೋರಿನ ಅಂತ ಕೇಳಕ್ಕೆ ಹೋಗಬೇಡಿ, ನನಗೆ ಗೊತ್ತಿಲ್ಲ. ಬಟ್ ಈ ಸಿನಿಮಾದಲ್ಲಿ ಹೀರೋಯಿನ್ ಇರಲ್ಲ. ಹಾಗೆಯೇ ಈ ಸಿನಿಮಾ ಶುರುವಾದ 10 ನಿಮಿಷದಲ್ಲೇ ಸಖತ್ ಮಜಾ ಕೊಡತ್ತಂತೆ ಫ್ಯಾನ್ಸ್ಗಳಿಗೆ. ಸೊ ಆಗಾಗಲೇ ಸ್ಟೇಟ್ಮೆಂಟ್ಸ್ಗಳ ಹೇಳಿದ್ದಾರೆ. ಬಟ್ ಇನ್ನೊಂದು ವಿಚಾರ ಏನಂತಂದರೆ, ಸುದೀಪ್ ಅವರು ಇದೇ ವರ್ಷ ಅಂದರೆ ಡಿಸೆಂಬರ್ 25ನೇ ತಾರೀಕು ರಿಲೀಸ್ ಮಾಡೋ ಪ್ಲ್ಯಾನ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರಂತೆ. 47ದು ಅನೌನ್ಸ್ಮೆಂಟ್ ಆದಾಗ ಜುಲೈ 7ರಿಂದ ಶೂಟಿಂಗ್ ಶುರುವಾಗತ್ತೆ ಅಂತ ಟೀಮ್ ಹೇಳಿತ್ತು. ಅಂತ ಅಂದರೆ ಸಿನಿಮಾದ ಶೂಟಿಂಗ್ ನಿನ್ನೆಯಿಂದನೇ ಪ್ರಾರಂಭ ಆಗಿದೆ. ವರ್ಷಕ್ಕೆ 2 ಸಿನಿಮಾ ಅಂತ ನಮ್ಮ ಎಕ್ಸ್ಪೆಕ್ಟೇಷನ್ಸ್. ಅವ್ರವ್ರ ಕಮಿಟ್ಮೆಂಟ್ಸ್ ಎಷ್ಟಿರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ವೆಯ್ಟಿಂಗ್ ಫಾರ್ ಕಿಚ್ಚ 47. ಸೊ ನೋಡುವ. ಇನ್ನು ಈ ಸಿನಿಮಾದ ಟೆಕ್ನಿಷಿಯನ್ಸ್ ಹಾಗೆ ಮ್ಯೂಸಿಕ್ಕರ ಬರೋದಾದರೆ ಅದೇ ಟೀಮ್, ಮ್ಯಾಕ್ಸ್ನಲ್ಲಿ ಮಾಡಿದಂತಹ ಟೀಮ್. ಸೊ ದಟ್ ಈಸ್ ಮ್ಯೂಸಿಕ್ ಡೈರೆಕ್ಟೆಡ್ ಬೈ ಅಜನೀಶ್ ಲೋಕನಾಥ್. ಅವ್ರ ಮ್ಯೂಸಿಕ್ ಬಗ್ಗೆ ಮಾತಾಡೋಗೆ ಇರೋದಿಲ್ಲ. ಸೊ ಎಕ್ಸ್ಪೆಕ್ಟೇಷನ್ಸ್ ಮೀರಿದಕ್ಕಿಂತ ಜಾಸ್ತಿನೇ ಇರುತ್ತೆ. ಸೊ ಐ ಥಿಂಕ್ ಸಿನಿಮಾ ಥಿಯೇಟ್ರಿಂದ ಹೊರಗೆ ಬಂದರೂ ಕೂಡ ಸಿನಿಮಾದ ಮ್ಯೂಸಿಕ್ ತಲೆಯಲ್ಲಿ ಗುಂಗಿ ಹುಳ ಥರ ಗುಮ್ತಾನೆ ಇರುತ್ತೆ. ಇನ್ನು ಟೆಕ್ನಿಷಿಯನ್ಸ್ ಕೂಡ ಅದೇ ಇದೆ. ಇದ್ರ ಮಧ್ಯೆ ಬಿಗ್ ಬಾಸ್ ಬೇರೆ, ಬಿಲ್ಲಾರಂಗ, ಭಾಷಾ ಬೇರೆ. ನೋಡೋಣ ಏನಾಗುತ್ತೆ. ಬಟ್ ಈ ಸಿನಿಮಾ 25ನೇ ತಾರೀಕು ಬರಬೇಕಂತ ಕಿಚ್ಚ ಸುದೀಪ್ ಸರ್ ಅವರು ಪ್ಲ್ಯಾನ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರಂತೆ. ಸೊ ಕಾಯೋಣ. ಸಿನಿಮಾದ ಎಕ್ಸ್ಪೆಕ್ಟೇಷನ್ಸ್ ತುಂಬಾ ಇರುತ್ತೆ. ಸ್ವಲ್ಪ ವಿಜಯ್ ಕಾರ್ತಿಕ್ ಅವರ ಡೈರೆಕ್ಷನ್ಸ್ ನೋಡುವ ಹೇಗಿರುತ್ತೆ ಅಂತ. ಸೊ ನಮಸ್ಕಾರ. ನೀವೇನಾದರೂ ಕಿಚ್ಚ ಸುದೀಪ್ ಸರ್ ಅವರ ಫ್ಯಾನ್ಸ್ ಆಗಿದ್ದರೆ 47 ಅನೌನ್ಸ್ಮೆಂಟ್ ಅಪ್ಡೇಟ್ಸ್ಗೆ ಎಷ್ಟು ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಏನಾದರೂ ತಪ್ಪಾಗಿ ಮಾತಾಡಿದರೆ ಕ್ಷಮಿಸಿ. ನಮಸ್ಕಾರ.